Morning everybody. Today we are discussing about the first chapter, that is meaning of history. First we are studying about the India scope of India ಅಂತ. ಸೊ ಇಲ್ಲಿ ಭಾರತದ ವ್ಯಾಪ್ತಿ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಮೊದಲು ಅಧ್ಯಯನವನ್ನ ಮಾಡ್ತೀವಿ ಅಂತ. ಭಾರತ ಅಂತಕ್ಕಂಥದ್ದು ಫಸ್ಟ್ ಇವಾಗ ಎಷ್ಟಿತ್ತೋ ಅಷ್ಟೇ ವ್ಯಾಪ್ತಿಯನ್ನು ಹೊಂದಿತ್ತ ಅಥವಾ ಇದಕ್ಕಿಂತ ಹೆಚ್ಚು ವ್ಯಾಪ್ತಿಯನ್ನು ಒಳಗೊಂಡಿತ್ತ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ ಅಂತ. First, the history of Indian subcontinent at times includes the present nation Pakistan, Afghanistan, Nepal, Bhutan, Sri Lanka, Myanmar, Bangladesh, China ಅಂತ. ಅಂದರೆ ಭಾರತ ಅಂತಕ್ಕಂಥದ್ದು ಮೊದಲೇನಾಗಿತ್ತು ಅಂತ ಹೇಳಿದ್ರೆ ಭೂತಾನ, ಶ್ರೀಲಂಕಾ, ಚೀನಾ, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್ಗಳನ್ನು ಒಳಗೊಂಡಿರ್ತಕ್ಕಂತಹ ಭಾಗವನ್ನು ನಾವು ಏನಂತ ಕರಿತಾ ಇದ್ವಿ ಅಂತ ಹೇಳಿದ್ರೆ ಭಾರತ ಅಂತ ಹೇಳಿ ಕರಿತಾ ಇದ್ವಿ ಅಂತ. ಬಟ್ ಈಗ ಮಾತ್ರ ನಾವು ಭಾರತದ ವ್ಯಾಪ್ತಿಯನ್ನು ಹಿಮಾಲಯದಿಂದ ಸಮುದ್ರದವರೆಗೆ ಅಥವಾ ಸಮುದ್ರದಿಂದ ಹಿಮಾಲಯದವರೆಗಿನ ಪ್ರದೇಶವನ್ನು ಭಾರತ ಅಂತ ಹೇಳಿ ಕರಿತೀವಿ ಅಂತ. ಅದಕ್ಕಾಗಿ ನಾವು ವಿಷ್ಣು ಪುರಾಣದ ಒಂದು ಶ್ಲೋಕದಲ್ಲಿ ಭಾರತದ ವ್ಯಾಪ್ತಿ ಎಷ್ಟಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡ್ಕೋಬಹುದು ಅಂತ. ಸೊ ಇಲ್ಲಿ ವಿಷ್ಣು ಪುರಾಣ ಒನ್ ಆಫ್ ದಿ ಶ್ಲೋಕ ರೀಡ್ಸ್ ಅಂತ. ಶ್ಲೋಕ ಏನು ಹೇಳುತ್ತೆ ಅಂತ ಹೇಳಿದ್ರೆ ಉತ್ತರ ಯತ್ ಸಮುದ್ರಶ್ಚ ಹಿಮಾಶ್ಚಿತ್ರೈವ ದಕ್ಷಿಣಂ ವರ್ಷಂ ತದ್ಭಾರತ ನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿ. ಅಂದ್ರೆ ಉತ್ತರ ಯತ್ ಸಮುದ್ರಶ್ಚ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮಂ ಸಂತತಿ. ಅಂದ್ರೆ ಭಾರತ ಅಂತಕ್ಕಂಥದ್ದು ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥ ಭಾಗವನ್ನು ನಾವೇನಂತ ಕರಿತೀವಿ ಭಾರತ ಅಂತ ಹೇಳಿ ಕರಿತೀವಿ. ಮತ್ತು ಆ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರನ್ನು ಯಾರಂತ ಕರಿತೀವಿ ಭರತನ ವಂಶಜರು ಅಂತ ಹೇಳಿ ಕರಿತೀವಿ ಅಂತ. ಸೊ ಹಾಗಾಗಿ ಭಾರತ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೂ ಇತ್ರಿ ಸಮುದ್ರದಿಂದ ಉತ್ತರಕ್ಕೆ ಇರ್ತಕ್ಕಂಥದ್ದು ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರ್ತಕ್ಕಂತಹ ಪ್ರದೇಶವನ್ನು ನಾವೇನು ಕರಿತೀವಿ ಭಾರತ ಅಂತ ಹೇಳಿ ಕರಿತೀವಿ ಅಂತ. ಸೊ ಹಾಗಾಗಿ ಇಲ್ಲಿ ಭಾರತ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿಯನ್ನು ಹೊಂದಿತ್ತು ಅಂತಕ್ಕಂಥದ್ದನ್ನು ನೋಡಿದ್ವಿ ಅಂತ. ಇನ್ನು ನೆಕ್ಸ್ಟ್ ಅನದರ್ ನೇಮ್ಸ್ ಆಫ್ ದಿ ಇಂಡಿಯಾ ಅಂತ. ಭಾರತವನ್ನ ಭಾರತ ಅಂತ ಹೆಸರಿನಿಂದ ಮಾತ್ರ ಕರಿತಾ ಇದ್ರ ಅಥವಾ ಇನ್ನಿತರ ಹೆಸರಿನಿಂದ ಕರಿತಾ ಇದ್ರ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಂತ. ಮಹಾಭಾರತದೊಳಗೆ ನೋಡಿದಂಗ ದುಷ್ಯಂತ ಮತ್ತು ಶಾಕುಂತಲೆಯರ ಮಗನಾಗಿರ್ತಕ್ಕಂಥವನು ಭರತ ಅಂತ ಹೇಳಿ. ಸೊ ಭರತ ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶವನ್ನ ಭಾರತ ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದನ್ನ ನಾವೀಗಾಗಲೇ ಕೇಳಿದೀವಿ ಅಂತ. ಅದ್ರ ಜೊತೆಗೆ ಇನ್ನಿತರ ಹಲವು ಹೆಸರುಗಳು ಭಾರತಕ್ಕೆ ಇರೋದನ್ನ ನಾವು ಕಾಣಬಹುದು ಅಂತ. ಅನದರ್ ನೇಮ್ಸ್ ಆಫ್ ಇಂಡಿಯಾ: ಭರತ ವರ್ಷ, ಭರತಖಂಡ, ಭಾರತ, ಜಂಬೂ ದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ ಅಂತ ಹೇಳಿ ಕರೆಯೋದನ್ನು ನಾವು ಕಾಣ್ಬೋದು ಅಂತ. ಭರತ ವರ್ಷ ಮತ್ತು ಭರತಖಂಡ ಅಂತ ಕರೆಯೋದಕ್ಕೆ ಭರತನ ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಜನರು ಭಾರತೀಯರು ಅಥವಾ ಆ ಪ್ರದೇಶವನ್ನ ಭಾರತ ಅಂತ ಹೇಳಿ ಕರಿತಾ ಇದ್ರು ಅಂತ. ಸೊ ಜಂಬೂ ದ್ವೀಪ ಮತ್ತು ಇಂಡಿಯಾ, ಹಿಂದೂಸ್ತಾನ ಅಂತ ಹೇಳಿ ಹಲವಾರು ಹೆಸರುಗಳಿಂದ ಭಾರತವನ್ನ ಕರೀತಕ್ಕಂಥದ್ದನ್ನ ನಾವು ಕಾಣ್ಬೋದು ಅಂತ. ಸೊ ಇಲ್ಲಿ ಭಾರತವನ್ನ ನಾವು ಮತ್ತೆ ಎರಡು ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ದಕ್ಷಿಣಾಪಥ, ಮತ್ತೊಂದು ಆರ್ಯಾವರ್ತ ಅಂತ ಹೇಳಿ ಭಾರತವನ್ನ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವ್ರಿ? ದ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ಕಾಲ್ಡ್ ಆಸ್ ಆರ್ಯಾವರ್ತ ಅಂತ. ಸೊ ಆರ್ಯಾವರ್ತ ಅಂತ ಕರೆಯೋದಕ್ಕೆ ಆರ್ಯರು ಇಲ್ಲಿ ವಾಸಿಸ್ತಕ್ಕಂಥ ಸ್ಥಳ ಅಂತ ಹೇಳಿ ನಾವು ಕರಿತೀವಿ. ಸೊ ಇದನ್ನ ಆರ್ಯಾವರ್ತ ಅಂತ ಹೇಳಿ ಕರಿತೀವಿ ಅಂತ. ಇದು ಭಾರತದ ಉತ್ತರ ಭಾಗವನ್ನ ಕರಿತೀವಿ ಅಂತ. ಇನ್ನು ದಕ್ಷಿಣ ಭಾರತವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದಕ್ಷಿಣಾಪಥ ಅಂತ ಹೇಳಿ ಕರೆಯೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದಿ ಸೌತರ್ನ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ನೋನ್ ಆಸ್ ದಕ್ಷಿಣಾಪಥ ಅಂತ ಹೇಳಿ. ಸೊ ಇಲ್ಲಿ ಸೌತ್ ಭಾಗವನ್ನು ನಾವೇನಂತ ಕರಿತೀವಿ ದಕ್ಷಿಣ ಪಥ ಅಂತ ಹೇಳಿ ಕರೆಯೋದನ್ನು ನಾವು ಕಾಣ್ಬೋದು ಅಂತ. ಹೀಗಾಗಿ ಭಾರತ ತನ್ನ ಯಾವ ರೀತಿಯಾಗಿ ವ್ಯಾಪ್ತಿಯನ್ನು ಹೊಂದಿತ್ತು ಮತ್ತು ಅದರ ಇನ್ನಿತರ ಹೆಸರುಗಳನ್ನು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಕ್ಲಾಸ್ನಲ್ಲಿ ನೋಡಿದ್ವಿ ಅಂತ. ಈ ಭರತ ಯಾರಂತ ಹೇಳಿದ್ರಿ? ದುಷ್ಯಂತ ಮತ್ತು ಶಾಕುಂತಲೆಯರ ಮಗ, ದಿ ಸನ್ ಆಫ್ ದುಷ್ಯಂತ ಅಂಡ್ ಶಾಕುಂತಲೆ ಅಂತ. ಇನ್ನು ಇಂಡಿಯಾ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ಇಂಡಿಯಾ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಗ್ರೀಕ್ ಭಾಷೆಯಾಗಿರ್ತಕ್ಕಂಥ ಇಂಡೋಸ್ ಎಂಬ ಪದದಿಂದ ಈ ಇಂಡಿಯಾ ಅಂತಕ್ಕಂಥ ಪದ ಉತ್ಪತ್ತಿಯಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಇಂಡಿಯಾ ಇಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಇಂಡೋಸ್ ಅಂತ. ಸೊ ಇದನ್ನ ಇಂಡೋಸ್ ಎಂಬ ಪದದಿಂದ ಅಥವಾ ಪದದಿಂದ ಗ್ರೀಕ್ ಭಾಷೆಯ ಪದದಿಂದ ಏನು ಮಾಡಲಾಗಿದ್ರಿ ಇಂಡಿಯಾ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಹೇಳಿ.
ಇನ್ನು ನಾವು ಭಾರತದ ಇತಿಹಾಸವನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಪ್ರಮುಖ ಭಾಗಗಳಾಗಿ ವಿಂಗಡಿಸ್ತೀವಿ ಅಂತ. ಒಂದು ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂತ. ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಆ್ಯಂಡ್ ಹಿಸ್ಟಾರಿಕಲ್ ಪೀರಿಯಡ್ ಅಂತ ಹೇಳಿ. ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಅಂತ ಹೇಳಿದ್ರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇತಿಹಾಸ ಪೂರ್ವಕಾಲ ಅಂತ ಹೇಳಿ. ಎಲ್ಲಿ ರಿಟರ್ನ್ ರೆಕಾರ್ಡ್ಸ್ ಇಲ್ವೋ ಅದನ್ನು ನಾವೇನಂತ ಕರಿತೀವಿ ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಎಲ್ಲಿ ಲಿಖಿತ ಆಧಾರಗಳು ಲಭ್ಯವಾಗ್ತಾವೋ ಅದನ್ನ ಇತಿಹಾಸ ಕಾಲಘಟ್ಟ ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಎರಡು ವಿಭಾಗಗಳನ್ನು ಮಾಡೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಮೊದಲನೇ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ, ಭಾರತದ ಮೂಲಾಧಾರಗಳು ಅಂತ ಹೇಳಿ. ಮೂಲಾಧಾರ ಅಂತಂದ್ರೆ ಏನ್ರಿ ಅಂತ ಹೇಳಿದ್ರೆ ಅಂದ್ರೆ ನಿಮ್ ಮೂಲಾಧಾರ ಎದಕ್ಕೆ ಮೂಲಾಧಾರ ಬೇಕು? ಮೂಲಾಧಾರಗಳು ಅಂತ ಹೇಳಿದ್ರೆ ಲಿಖಿತ ರೂಪದಲ್ಲಿ ಅಥವಾ ವಸ್ತುಗಳ ರೂಪದಲ್ಲಿ ಲಭ್ಯವಾಗಿರ್ತಕ್ಕಂತಹ ಆಧಾರಗಳನ್ನು ಇಟ್ಟುಕೊಂಡು ಇತಿಹಾಸವನ್ನು ಪುನರ್ರಚನೆ ಮಾಡೋದಕ್ಕೆ ಸಹಾಯಕವಾಗಿರ್ತಕ್ಕಂಥವುಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮೂಲಾಧಾರಗಳು ಅಂತ ಹೇಳಿ ಕರಿತೀವಿ ಅಂತ. ಯಾವನ್ರಿ ಅಂದ್ರೆ ಮೂಲಾಧಾರಗಳಿಲ್ಲದೆ ಇತಿಹಾಸ ಏನಾದರೂ ರಚನೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಲ್ಪನೆಯ ಕಥೆ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಬೇಕ್ರಿ, ಮೂಲಾಧಾರಗಳು ಅತ್ಯಂತ ಅವಶ್ಯಕವಾಗಿರೋದನ್ನು ನಾವು ಕಾಣ್ಬೋದು ಅಂತ. ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ. Sources of Indian history can be classified into two groups ಅಂತ. One archaeological sources, another one is literary sources ಅಂತ. ಇಲ್ಲಿ ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಎರಡು ಪ್ರಮುಖ ವಿಭಾಗಗಳಲ್ಲಿ ವಿಂಗಡಿಸ್ತೀವಿ. ಒಂದು ಪ್ರಾಕ್ತನ ಮೂಲಾಧಾರ, ಇನ್ನೊಂದು ಸಾಹಿತ್ಯಿಕ ಮೂಲಾಧಾರ ಅಂತ ಹೇಳಿ. ಪ್ರಾಕ್ತನ ಮೂಲಾಧಾರಗಳನ್ನು ಮತ್ತೆ ನಾವು 5 ವಿಧದಲ್ಲಿ ಗುರುತಿಸ್ತೀವಿ ಮತ್ತು ಸಾಹಿತ್ಯಿಕ ಮೂಲಾಧಾರಗಳನ್ನು 2 ವಿಧದಲ್ಲಿ ಗುರುತಿಸ್ತೀವಿ ಅಂತ. Archaeological sources classified into 5 groups and literary sources is classified into 2 groups ಅಂತ. ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಲ್ಲಿ ನಾವು 5 ಭಾಗಗಳನ್ನು ನೋಡ್ತೀವಿ. ಅದು ಯಾವುವು ಅಂತ ಹೇಳಿದ್ರೆ ಮೊದಲೇದು ಉತ್ಖನನ, ಎರಡನೇದು ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತು ವರ್ಣಚಿತ್ರಗಳು ಅಂತ ಹೇಳಿ. ಆರ್ಕಿಯಾಲಜಿಕಲ್ ಸೋರ್ಸಸ್ ಕ್ಲಾಸಿಫೈಡ್ ಆಸ್ ಎಕ್ಸಾವೇಷನ್, ಮಾನ್ಯುಮೆಂಟ್ಸ್, ಕಾಯಿನ್ಸ್, ಪೇಂಟಿಂಗ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿ. ಆಮೇಲೆ ಲಿಟ್ರರಿ ಸೋರ್ಸಸ್ ಅನ್ನು ಸಹಿತ ನಾವು 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಇಂಡಿಯನ್ ಲಿಟ್ರೇಚರ್ ಆ್ಯಂಡ್ ಅನದರ್ ಒನ್ ಈಸ್ ಫಾರಿನ್ ಅಕೌಂಟ್ಸ್ ಅಂತ. ಅಂದ್ರೆ ದೇಶೀಯ ಮೂಲಾಧಾರಗಳು ಮತ್ತು ವಿದೇಶೀಯ ಬರವಣಿಗೆ ಅಂತ ಹೇಳಿ ಇಲ್ಲಿ 2 ಭಾಗಗಳಾಗಿ ವಿಂಗಡಿಸಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಮೂಲಾಧಾರಗಳನ್ನು ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ಪ್ರಾಕ್ತನ ಮೂಲಾಧಾರಗಳು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ದ ರಿಮೇನ್ಸ್ ಆಫ್ ಪಾಸ್ಟ್ ಹ್ಯೂಮನ್ ಲೈಫ್ ಆ್ಯಂಡ್ ಆಕ್ಟಿವಿಟೀಸ್. ಇಲ್ಲಿ ನಾವು 5 ಭಾಗಗಳನ್ನು ಕಾಣ್ತೀವಿ. ಮೊದಲೇದೇನು ಅಂತ ಹೇಳಿದ್ರೆ ಎಕ್ಸಾವೇಷನ್, ಉತ್ಖನನ ಅಂತ ಹೇಳಿ ನಾವು ಕರಿತೀವಿ ಅಂತ. ಅಂದ್ರೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳನ್ನು ತಿಳಿದುಕೊಳ್ಳೋದಕ್ಕೆ ಮೂಲಾಧಾರಗಳು ಅಥವಾ ಅವಶೇಷಗಳನ್ನು ಏನು ಕರಿತೀವಿ ನಾವು ಅಂತ ಹೇಳಿದ್ರೆ ಪ್ರಾಕ್ತನ ಮೂಲಾಧಾರಗಳು ಅಂತ ಹೇಳಿ ಕರಿತೀವಿ. ಈ ಒಂದು ವೇಳೆ ಸಾಹಿತ್ಯಿಕ ಮೂಲಾಧಾರಗಳು ಲಭ್ಯವಾಗದೇ ಇರತಕ್ಕಂಥ ಸಂದರ್ಭದೊಳಗೆ ನಮಗೆ ಪ್ರಾಕ್ತನ ಮೂಲಾಧಾರಗಳು ಏನಾಗ್ತಾವ್ರಿ, ಸಹಾಯಕವಾಗ್ತಾವು ಅಂತ. ಫಾರ್ ಎಕ್ಸಾಂಪಲ್ ನಾಣ್ಯಗಳು, ಮುದ್ರೆಗಳು, ಆಭರಣ, ಸಲಕರಣೆ, ಶಾಸನ, ಕಟ್ಟಡ, ಅವಶೇಷ, ಗೃಹೋಪಯೋಗಿ ವಸ್ತುಗಳು, ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಆಕೃತಿಗಳು, ಆಮೇಲೆ ಆಯುಧಗಳು, ಚಿತ್ರಪಟಗಳು, ಇವೆಲ್ಲವೂ ಏನಾಗ್ತಾವ ಅಂತ ಹೇಳಿದ್ರೆ ನಮಗೆ ಪ್ರಾಕ್ತನ ಮೂಲಾಧಾರಗಳಾಗಿ ಇವುಗಳನ್ನು ಪರಿಗಣಿಸ್ತೀವಿ ಅಂತ. ಈಗಾಗಲೇ ಹೇಳಿದಂಗ ಪ್ರಾಕ್ತನ ಮೂಲಾಧಾರವಾಗ ಮೊದಲೇದು ಉತ್ಖನನ, ಎಕ್ಸಾವೇಷನ್. ಎಕ್ಸಾವೇಷನ್ ಇಸ್ ಸೈಂಟಿಫಿಕ್ ಡಿಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ಥಿಂಗ್ ಸೋರ್ಸಸ್ ಅಂತ. ಅಂದ್ರೆ ಉತ್ಖನನ ಅಂದ್ರೆ ಏನು ಅಂತ ಹೇಳಿದ್ರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನ ನಾವೇನಂತ ಕರಿತೀವಿ, ಉತ್ಖನನ ಅಂತ ಹೇಳಿ ಕರಿತೀವಿ ಅಂತ. ಸೊ ಈ ರೀತಿಯಾಗಿ ಉತ್ಖನನ ಕೈಗೊಂಡಿರ್ತಕ್ಕಂಥ ಪ್ರಮುಖ ಪ್ರದೇಶಗಳು ಯಾವುದು ಅಂತ ಹೇಳಿದ್ರೆ ಚಂದ್ರಗಿರಿ, ಅರಿಕ್ಮೇಡು, ಮಧುರೈ, ತಿರುನೆಲ್ವೇಲಿ, ಅಂಕೂರ್ವಾಡ್ ಮುಂತಾದ ಪ್ರದೇಶಗಳಲ್ಲಿ ಏನು ಮಾಡಲಾಯಿತು ಅಂತ ಹೇಳಿದ್ರೆ ಪ್ರಥಮವಾಗಿ ಉತ್ಖನನ ಕಾರ್ಯವನ್ನು ಕೈಗೊಳ್ಳಲಾಯಿತು ಅಂತ. ಚಂದ್ರಗಿರಿ, ಅರಿಕ್ಮೇಡು, ಮಧುರೈ, ತಿರುನೆಲ್ವೇಲಿ ಮುಂತಾದ ಪ್ರದೇಶಗಳಲ್ಲಿ ಏನು ಮಾಡಲಾಯಿತು ಅಂತ ಹೇಳಿದ್ರೆ ಉತ್ಖನನವನ್ನು ಕೈಗೊಳ್ಳಲಾಯಿತು ಅಂತ. ಸೊ
ಈ ರೀತಿಯಾಗಿ ಉತ್ಖನನದಿಂದ ತಿಳಿದಿರ್ತಕ್ಕಂಥ ವಿಷಯಗಳೇನು ಅಂತ ಹೇಳಿದ್ರೆ ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ ತಿಳಿದುಕೊಳ್ಬೋದು ಅಂತ. Excavated places give more information about social, religious and cultural condition of the people ಅಂತ. ಸೊ ಅಂದಿನ ಕಾಲದ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಏನು ಮಾಡುತ್ತೆ ಅಂತ ಹೇಳಿ ಅಲ್ಲಿ ತಿಳಿದುಕೊಳ್ಳೋದಕ್ಕೆ ಸಹಾಯಕವಾಗಿದೆ ಅಂತ. ಸೊ ಇಲ್ಲೇನಾಗೈತಿ ಅಂತ ಹೇಳಿದ್ರೆ ಈ ಉತ್ಖನನವಾಗಿರ್ತಕ್ಕಂಥ ವಸ್ತುವಿನ ಕಾಲವನ್ನು ಗುರುತಿಸೋದಕ್ಕೋಸ್ಕರ ಇಲ್ಲಿ ಒಂದು ವೈಜ್ಞಾನಿಕ ವಿಧಾನವನ್ನು ಬಳಸಲಾಗುತ್ತೆ ಅಂತ. ಅಂದ್ರೆ ಉತ್ಖನನದ ಮಾಡಿರ್ತಕ್ಕಂಥ ವಸ್ತುವಿನ ಕಾಲವನ್ನು ಗುರುತಿಸಬೇಕಾದ್ರೆ ಯಾವ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸುತ್ತೆ ಅಥವಾ ಧಾರ್ಮಿಕ ಪರಿಸ್ಥಿತಿಯನ್ನು ಅರ್ಥೈಸ್ಕೊಳ್ಬೋದು ಅಂತ ಹೇಳಿದಾಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ವೈಜ್ಞಾನಿಕ ವಿಧಾನವನ್ನ ಅನುಸರಿಸಬೇಕಾಗುತ್ತೆ ಅಂತ. ಸೊ ಇಲ್ಲಿ ಆ ವೈಜ್ಞಾನಿಕ ವಿಧಾನ ಯಾವುದು ಅಂತ ಹೇಳಿದ್ರೆ ಕಾರ್ಬನ್-14 ಆರ್ ಪೊಟ್ಯಾಸಿಯಂ ಮೆಥಡ್ ಅಂತ ಹೇಳಿ. ಕಾರ್ಬನ್-14 ಮತ್ತು ಪೊಟ್ಯಾಷಿಯಂ ವಿಧಾನವನ್ನು ಅನುಸರಿಸೋದ್ರ ಮೂಲಕ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ವಸ್ತುವನ್ನ ಪರೀಕ್ಷೆಗೊಳಪಡಿಸಿ ಅದು ಯಾವ ಕಾಲದ್ದು ಅಂತ ಹೇಳಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. The archaeological remains found during excavation are put the scientific tested by the carbon-14 or potassium method ಅಂತ ಹೇಳಿ. ಇಲ್ಲಿ ಈ ಎರಡು ಮೆಥಡ್ಗಳನ್ನು ಉಪಯೋಗಿಸಿಕೊಂಡು ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಅದರ ಕಾಲವನ್ನ ಗುರುತಿಸೋದಕ್ಕೆ ಸಹಾಯಕ ಆಗುತ್ತೆ ಅಂತ. ಇನ್ನು ಸೆಕೆಂಡ್ ಒನ್ ಈಸ್ ಮಾನ್ಯುಮೆಂಟ್ಸ್ ಅಥವಾ ಸ್ಮಾರಕಗಳು ಅಂತ ಹೇಳಿ ನಾವು ಇದನ್ನ ಕರಿತೀವಿ ಅಂತ. ಸೊ ಈ ಸ್ಮಾರಕಗಳು ಅಂದ್ರೆ ಏನು ಅಂತ ಹೇಳಿದ್ರೆ ದೇ ಆರ್ ಸೈಟ್ಸ್ ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್, ಫೋರ್ಟ್ಸ್, ಪ್ಲೇಸಸ್, ಕೇವ್ಸ್, ಟೆಂಪಲ್ಸ್, ಸ್ಟ್ಯಾಚ್ಯೂಸ್, ಸ್ತೂಪಾಸ್ ಆ್ಯಂಡ್ ಎಕ್ಸೆಟ್ರಾ ಅಂತ. ಇಲ್ಲಿ ಸ್ಮಾರಕಗಳು ಅಂತ ಯಾವುದನ್ನ ಕರಿತೀವಿ ಅಂತ ಹೇಳಿದ್ರೆ ಐತಿಹಾಸಿಕ ಮಹತ್ವ ಹೊಂದಿರತಕ್ಕಂಥ ಕೋಟೆಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಗುಹೆಗಳಾಗಿರ್ಬೋದು, ಗುಡಿಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು ಅಥವಾ ಸ್ತೂಪಗಳಾಗಿರ್ಬೋದು, ಇವೆಲ್ಲವುಗಳು ಏನಾಗವ ಅಂತ ಹೇಳಿದ್ರೆ ಸ್ಮಾರಕಗಳಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ಅಂತ ಹೇಳಿ ನಾವು ಕರಿತೀವಿ ಅಂತ. ಇನ್ನು ಈ ಸ್ಮಾರಕಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಯಾವುವು ಅಂತ ಹೇಳಿದ್ರೆ ಅಜಂತ, ಎಲ್ಲೋರ, ಕೋನಾರ್ಕ್, ಬಾದಾಮಿಯ ಗುಹಾಂತರ ದೇವಾಲಯಗಳು, ಐಹೊಳೆ, ಬೇಲೂರು, ಹಂಪಿ ಮುಂತಾದ ಗುಡಿಗಳಲ್ಲಿರ್ತಕ್ಕಂತಹ ದೇವಾಲಯಗಳನ್ನು ನಾವು ಗುರುತಿಸಬಹುದು. ಅವುಗಳನ್ನು ಸ್ಮಾರಕಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ಹಂಪಿಯಲ್ಲಿರ್ತಕ್ಕಂಥ ಗುಡಿಗಳು ಬುದ್ಧ ಮತ್ತು ಗೊಮ್ಮಟೇಶ್ವರನ ಮೂರ್ತಿಗಳಾಗಿರ್ಬೋದು, ಇವೆಲ್ಲವೂ ಏನಾಗವ ಅಂತ ಹೇಳಿದ್ರೆ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯಕವಾಗಿರುವು ಅಂತ. ಕೇವ್ಸ್ ಆಫ್ ಅಜಂತ, ಎಲ್ಲೋರ, ಕೋನಾರ್ಕ್, ಬೇಲೂರು, ಬಾದಾಮಿ, ಐಹೊಳೆ, ಹಂಪಿ ಟೆಂಪಲ್ಸ್, ದ ಸ್ಟ್ಯಾಚ್ಯೂ ಆಫ್ ಬುದ್ಧ ಆ್ಯಂಡ್ ಗೊಮ್ಮಟೇಶ್ವರ ಎಕ್ಸೆಟ್ರಾ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕಲ್ಚರಲ್ ಹಿಸ್ಟ್ರಿ ಆಫ್ ದಿ ಇಂಡಿಯಾ ಅಂತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಣ್ಯಗಳು, ಕಾಯಿನ್ಸ್. ನಾಣ್ಯಗಳ ಅಧ್ಯಯನವನ್ನ ನಾಣ್ಯಶಾಸ್ತ್ರ ಅಂತ ಹೇಳಿ ಕರಿತೀವಿ. ದ ಸ್ಟಡಿ ಆಫ್ ಕಾಯಿನ್ ಈಸ್ ನೋನ್ ಆಸ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿ. ನಾವು ಇಂಗ್ಲೀಷ್ನೊಳಗೆ ಏನಂತ ಕರಿತೀವಿ ಅದನ್ನ ನ್ಯೂಮಿಸ್ಮ್ಯಾಟಿಕ್ಸ್. ನಾಣ್ಯಗಳ ಅಧ್ಯಯನವನ್ನ ನಾಣ್ಯಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ ಅಂತ. ಈ ನಾಣ್ಯಗಳಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಾಣ್ಯಗಳು ಅಂದಿನ ಕಾಲಘಟ್ಟವನ್ನ ಒಳಗೊಂಡಿರ್ತಕ್ಕಂಥವಾಗಿರ್ತಾವ ಅಂತ. ಸೊ ಹಂಗಾಗಿ ಅಲ್ಲಿನ ಕಾಲ ಮತ್ತೆ ರಾಜವಂಶ, ಅಲ್ಲಿನ ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ, ಭಾಷೆಯನ್ನು ತಿಳಿಯೋದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು ಅಂತ. ಕಾಯಿನ್ಸ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಏಜ್, ಡೈನಾಸ್ಟಿ, ಎಕನಾಮಿಕ್ ಕಂಡೀಷನ್, ರಿಲಿಜಿಯಸ್, ಸ್ಕ್ರಿಪ್ಟ್ಸ್ ಆ್ಯಂಡ್ ದಿ ಲ್ಯಾಂಗ್ವೇಜಸ್ ಅಂತ. ಅಲ್ಲಿ ಯಾವ ಭಾಷೆಯನ್ನು ಬಳಸಲಾಗಿದೆ, ಯಾವ ಲಿಪಿಯನ್ನು ಬಳಸಲಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಲಿಬೋದು ಅಂತ. ದೇ ಆಲ್ಸೋ ಗಿವ್ ಇನ್ಫಾರ್ಮೇಶನ್ ಅಬೌಟ್ ದಿ ಮೆಟರ್ಲಜಿ ಅಂತ. ಅಲ್ಲಿನ ಲೋಹ ವಿದ್ಯೆ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದನ್ನು ಸಹಿತ ನಾವಿಲ್ಲಿ ತಿಳಿದುಕೊಳ್ಬಹುದು ಅಂತ. ಅದರ ಜೊತೆಗೆ ಟೈಟಲ್ಸ್, ಬಿರುದುಗಳು, ರಾಜನ ಬಿರುದುಗಳಾಗಿರ್ಬೋದು, ಮತ್ತೆ ಟ್ರೇಡ್ ರಿಲೇಷನ್ಸ್, ಯಾವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು ಅಂತಕ್ಕಂಥ ವಿಷಯವನ್ನು ನಾವು ತಿಳಿದುಕೊಳ್ಬಹುದು. ಆ್ಯಂಡ್ ಎಕ್ಸ್ಟೆಂಟ್ ಆಫ್ ದಿ ಎಂಪೈರ್ಸ್ ಅಂತ. ಅಂದ್ರೆ ಆ ರಾಜ ಎಲ್ಲಿಯವರೆಗೂ ತನ್ನ ರಾಜ್ಯ ವಿಸ್ತಾರವನ್ನು ಹೊಂದಿದ್ದ ಅಂತಕ್ಕಂಥ ವಿಷಯವನ್ನು ಸಹಿತ ನಾವು ಯಾವುದರಿಂದ ತಿಳಿದುಕೊಳ್ಬೋದ್ರಿ, ನಾಣ್ಯಗಳಿಂದ ತಿಳಿದುಕೊಳ್ಬೋದು ಅಂತ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಬಳಕೆಯಾಗಿರ್ತಕ್ಕಂತಹ ಲೋಹ ಯಾವ್ಯಾವು ಅಂತ ಹೇಳಿದ್ರೆ ಹೆಚ್ಚಾಗಿ ಬೆಳ್ಳಿ, ಚಿನ್ನ ಮತ್ತು ತಾಮ್ರ ಅಂತಕ್ಕಂಥ ಮೂರು ಲೋಹಗಳನ್ನು ಏನು ಮಾಡಲಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಬಳಸಲಾಗಿದೆ ಅಂತ.
ದ ಕಾಯಿನ್ಸ್ ಇನ್ ಇಂಡಿಯಾ ಆರ್ ದಿ ಗೋಲ್ಡ್, ಸಿಲ್ವರ್ ಆ್ಯಂಡ್ ದಿ ಕಾಪರ್ ಅಂತ. ಸಿಲ್ವರ್, ಕಾಪರ್ ಆ್ಯಂಡ್ ಗೋಲ್ಡ್ ಅಂತ. ಇಲ್ಲಿ ಚಿನ್ನ, ಬೆಳ್ಳಿ ಮತ್ತು ತಾಮ್ರಗಳನ್ನು ಉಪಯೋಗಿಸಿಕೊಳ್ಳುವ ಮೂಲಕ ನಾಣ್ಯಗಳು ಹೆಚ್ಚು ಬಳಕೆಯಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ವರ್ಣಚಿತ್ರಗಳು, ಪೇಂಟಿಂಗ್ಸ್. ಪೇಂಟಿಂಗ್ಸ್ ನಮಗೆ ಯಾವ ರೀತಿಯಾಗಿ ಉಪಯೋಗಕಾರಿಯಾಗಿವೆ ಅಂತ ಹೇಳಿದ್ರೆ, ದಿ ಪೇಂಟಿಂಗ್ಸ್ ಗಿವ್ಸ್ ಅಸ್ ದ ಪಿಕ್ಚರ್ ಆಫ್ ಕಲ್ಚರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಆಸ್ಪೆಕ್ಟ್ಸ್ ಅಂತ. ಅಂದ್ರೆ ನಾವಿಲ್ಲಿ ಏನಂತ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಚಿತ್ರಿಸಲಾಗಿರೋದ್ರಿಂದ ಆ ವರ್ಣಚಿತ್ರಗಳ ಮುಖಾಂತರ ನಾವು ಇವೆಲ್ಲ ಸ್ಥಿತಿಗತಿಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಅಜಂತಾ ಗುಹೆಯಲ್ಲಿರ್ತಕ್ಕಂಥ ಚಿತ್ರಗಳು ಏನನ್ನು ತಿಳಿಸ್ತಾವ ಅಂತ ಹೇಳಿದ್ರೆ ಆಳುವ ವರ್ಗ, ಆಮೇಲೆ ನೃತ್ಯ, ಉಡುಗೆ ತೊಡುಗೆ, ಮನರಂಜನಾ ಸಮಾವೇಶ, ಕೇಶಾಲಂಕಾರ ಇವೆಲ್ಲವುಗಳನ್ನು ತೋರಿಸಿರೋದನ್ನು ನಾವು ಕಾಣ್ಬೋದು ಅಂತ. ಪೇಂಟಿಂಗ್ಸ್ ಇನ್ ಅಜಂತಾ ಡಿಪಿಕ್ಟ್ ದ ಪಿಕ್ಚರ್ಸ್ ಆಫ್ ರಾಯಲ್ ಕ್ಲಾಸ್, ಡಾನ್ಸ್, ಡ್ರೆಸ್, ಹೇರ್ ಸ್ಟೈಲ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ಎಕ್ಸೆಟ್ರಾ ಅಂತ. ಅವ್ರು ಏನನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಹಬ್ಬ ಹರಿದಿನಗಳಾಗಿರ್ಬೋದು, ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಆಳುವ ವರ್ಗದವರ ಡ್ರೆಸ್ಸಿಂಗ್ ಹೆಂಗಿತ್ತು ಮತ್ತು ಅವ್ರು ಹೆಂಗಿರ್ತಾ ಇದ್ರು, ಆಮೇಲೆ ನೃತ್ಯ, ಉಡುಗೆ ತೊಡುಗೆಗಳ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವರ್ಣಚಿತ್ರಗಳು ತಿಳಿಸ್ಕೊಡ್ತಾವಂತ. At times they also depict the historical events. ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲ ಸಂದರ್ಭದೊಳಗೆ ಐತಿಹಾಸಿಕ ಘಟನೆಗಳನ್ನು ಸಹಿತ ಈ ವರ್ಣಚಿತ್ರಗಳು ತಿಳಿಸೋದನ್ನು ನಾವು ಕಾಣ್ಬೋದು ಅಂತ. ಅಂದ್ರೆ ಯಾವ ಯಾವ ರಾಯಭಾರಿಗಳು ಬಂದು ಆ ರಾಜನನ್ನ ಭೇಟಿಯಾಗಿದ್ರು ಅಂತಕ್ಕಂಥ ವಿಷಯವನ್ನು ಸಹಿತ ಕೆಲವೊಂದು ಬಾರಿ ಏನು ಮಾಡಲಾಗುತ್ತೆ ವರ್ಣಚಿತ್ರಗಳಲ್ಲಿ ತಿಳಿಸಲಾಗುತ್ತೆ ಅಂತ. ಸೊ ಹಾಗಾಗಿ ಈ ವರ್ಣಚಿತ್ರಗಳು ಸಹಿತ ನಮಗೆ ಮೂಲಾಧಾರಗಳಾಗಿ ಪರಿಣಮಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಎರಡನೇದು ಬಂದು ಲಿಟ್ರರಿ ಸೋರ್ಸಸ್, ಸಾಹಿತ್ಯಿಕ ಮೂಲಾಧಾರ ಅಂತ ಹೇಳಿ ಕರಿತೀವಿ. ಈ ಸಾಹಿತ್ಯಿಕ ಮೂಲಾಧಾರಗಳು ಅಂತ ಹೇಳಿದ್ರೆ ನಮಗೆಲ್ಲ ಮೊದಲ ಏನಾಗಿರ್ಲಿಲ್ಲ ಅಂತ ಹೇಳಿದ್ರೆ ಪೇಪರ್ಗಳ ಬಳಕೆ ಇರಲಿಲ್ಲ ಅಂತ. ಸೊ ಹಂಗಾಗಿ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮರದ ತೊಗಟೆ, ತಾಳೆಗರಿ ಅಥವಾ ತಾಳೆ ಎಲೆಗಳ ಮೇಲೆ, ನಂತರದ ಕಾಲದಲ್ಲಿ ಏನು ಮಾಡಾಯಿತು ಅಂತ ಹೇಳಿದ್ರೆ ಕಾಗದದ ಮೇಲೆ ಬರೆದಿರ್ತಕ್ಕಂಥ ಹಳೆಯ ದಾಖಲೆಗಳನ್ನು ಮತ್ತು ಗ್ರಂಥಗಳನ್ನು ನಾವು ಸಾಹಿತ್ಯಿಕ ಮೂಲಾಧಾರಗಳು ಅಂತ ಹೇಳಿ ಕರಿತೀವಿ. ದ ರಿಟರ್ನ್ ರೆಕಾರ್ಡ್ಸ್ ಆರ್ ಬುಕ್ಸ್ ಆಫ್ ದಿ ಪಾಸ್ಟ್ ಯೂಸ್ವಲಿ ರಿಟರ್ನ್ ಆನ್ ದ ಪಾಮ್ ಲೀವ್ಸ್, ಬಾರ್ಕ್ಸ್ ಆ್ಯಂಡ್ ಟ್ರೀಸ್ ಆ್ಯಂಡ್ ಪೇಪರ್ಸ್ ಆರ್ ಕಾಲ್ಡ್ ಲಿಟ್ರರಿ ಸೋರ್ಸಸ್ ಅಂತ ಹೇಳಿ. ನಂತರದ ಕಾಲದಲ್ಲಿ ಪೇಪರನ್ನು ಬಳಕೆ ಮಾಡಲಾಗಿ ಆ ನಂತರ ಏನು ಮಾಡೈತಿ ಬರೆದಿರ್ತಕ್ಕಂಥ ಹಳೆಯ ಗ್ರಂಥಗಳನ್ನು ನಾವು ಸಾಹಿತ್ಯಿಕ ಮೂಲಾಧಾರಗಳು ಅಂತ ಹೇಳಿ ಕರಿತೀವಿ ಅಂತ. ಸೊ ಈ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಸಹಿತ ಅಥವಾ ಲಿಟ್ರರಿ ಸೋರ್ಸಸ್ ಕ್ಲಾಸಿಫೈಡ್ ಆಸ್ 2 ಗ್ರೂಪ್ಸ್ ಅಂತ. ಒನ್ ಈಸ್ ಇಂಡಿಯನ್ ಲಿಟ್ರೇಚರ್ ಆ್ಯಂಡ್ ಅನದರ್ ಒನ್ ಈಸ್ ಫಾರಿನ್ ಅಕೌಂಟ್ಸ್ ಅಂತ ಹೇಳಿ. ಇಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಬರವಣಿಗೆ ಅಂತ ಹೇಳಿ 2 ಭಾಗಗಳಲ್ಲ ಇದನ್ನು ವಿಂಗಡಿಸ್ತೀವಿ ಅಂತ. ದೇಶೀಯ ಲೇಖಕರು ಅಥವಾ ಬರಹಗಾರರು ಬರೆದಿರ್ತಕ್ಕಂಥ ಬರವಣಿಗೆ ಅಥವಾ ಗ್ರಂಥಗಳನ್ನು ನಾವೇನು ಕರಿತೀವಿ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಅಂತ. ದ ಲಿಟ್ರೇಚರ್ ರಿಟನ್ ಬೈ ನೇಟಿವ್ ರೈಟರ್ಸ್ ಈಸ್ ನೋನ್ ಆಸ್ ದಿ ಇಂಡಿಯನ್ ಲಿಟ್ರೇಚರ್ ಅಂತ. ಅಂದ್ರೆ ದೇಶೀಯ ಬರಹಗಾರರು ಬರೆದಿರ್ತಕ್ಕಂಥ ಬರವಣಿಗೆಯನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಅಂತ. ಫಾರ್ ಎಕ್ಸಾಂಪಲ್ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಗಳು, ಪುರಾಣಗಳು, ಮಹಾಕಾವ್ಯ, ಆಮೇಲೆ ತ್ರಿಪೀಠಕ, ಅಂಗ, ಉಪಾಂಗ ಇವೆಲ್ಲವುಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ದಿ ವೇದಾಸ್, ದಿ ಬ್ರಾಹ್ಮಣಕಾಸ್, ದ ಅರಣ್ಯಕಾಸ್, ದ ಪುರಾಣಾಸ್ ಆ್ಯಂಡ್ ದ ಎಪಿಕ್ಸ್, ತ್ರಿಪೀಠಕಾಸ್ ಆ್ಯಂಡ್ ಅಂಗಾಸ್ have throw light on the social, political and religious condition ಅಂತ. ಸೊ ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದಾಗ ನಾವು ಆಗಿನ ಕಾಲದ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ತಿಳಿದುಕೊಳ್ಳೋದಕ್ಕೆ ಇವು ಸಹಾಯಕವಾಗಿರೋದನ್ನು ನಾವು ಕಾಣ್ಬೋದು ಅಂತ. ಇಲ್ಲಿ ಹಲವಾರು ಕೃತಿಗಳು ಏನಾಗಿವೆ ಅಥವಾ ಗ್ರಂಥಗಳು ಸಹಾಯಕವಾಗಿರೋದನ್ನು ಅಥವಾ ಮೂಲಾಧಾರಗಳಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಅಶ್ವಘೋಷ ಅವನು ಬರೆದಿರ್ತಕ್ಕಂಥ ಬುದ್ಧ ಚರಿತೆ ಅಂತ. ಸೊ ಈ ಬುದ್ಧ ಚರಿತೆ ಒಳಗೆ ಬುದ್ಧನ ಜೀವನ ಮತ್ತು ಅವನ ಬೋಧನೆಗಳ ಬಗ್ಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನು ಭಾನಭಟ್ಟನ ಹರ್ಷಚರಿತೆ, ಆಮೇಲೆ ಕಾಳಿದಾಸನ ರಘುವಂಶ ಮತ್ತು ಮಾಳವಿಕ ಅಗ್ನಿಮಿತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ ಮುಂತಾದ ಕೃತಿಗಳೇನಾಗ್ತಾವ ಅಂತ ಹೇಳಿದ್ರೆ ಅಂದಿನ ಕಾಲದ
ಇತಿಹಾಸವನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯಕವಾಗಿರೋದನ್ನು ನಾವು ಕಾಣ್ಬೋದು ಅಂತ. ದೇ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಟು ದಿ ರೀಕನ್ಸ್ಟ್ರಕ್ಟ್ ದಿ ಪಾಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಹಿಸ್ಟಾರಿಕಲ್ ಈವೆಂಟ್ಸ್ ಇರೋದ್ರಿಂದ ನಾವು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಇವು ಸಹಾಯಕವಾಗಿರ್ತಕ್ಕಂಥ ಗ್ರಂಥಗಳು ಅಂತೇಳಿ ನಾವು ಕರಿತೀವಿ ಅಂತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿದೇಶಿ ಸಾಹಿತ್ಯ ಅಂತ, ಅಂದ್ರೆ ಫಾರಿನ್ ಅಕೌಂಟ್ ಅಂತ ಹೇಳಿ. ಸೊ ಇಲ್ಲಿ ಫಾರಿನ್ ಅಕೌಂಟನ್ನು ನಾವು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸ್ತೀವಿ ಅಂತ. ಭಾರತದ ಸಂಪತ್ತು, ಬೌದ್ಧಿಕ, ಆಮೇಲೆ ಇಲ್ಲಿನ ಭೂಮಿ ಆಗಿರ್ಬೋದು, ತತ್ವಜ್ಞಾನದ ಸಾಧನೆಗಳು ಅನೇಕ ವಿದೇಶಿ ವ್ಯಾಪಾರಿಗಳನ್ನು, ವಿದ್ಯಾರ್ಥಿಗಳನ್ನು, ತತ್ವಜ್ಞಾನಿಗಳನ್ನು ಮತ್ತು ಯಾತ್ರಿಕರನ್ನು ಅಷ್ಟೇ ಅಲ್ಲದೆ ಆಕ್ರಮಣಕಾರರನ್ನು ಸಹಿತ ಭಾರತ ಏನು ಮಾಡ್ತು ಅಂತ ಹೇಳಿದ್ರೆ ತನ್ನತ್ತ ಆಕರ್ಷಣೆ ಮಾಡಿಕೊಳ್ತು ಅಂತ. ದಿ ಫರ್ಟಿಲೈಟ್ ಲ್ಯಾಂಡ್, wealth, intellectual and philosophical attainments of India had attracted many foreign traders, students, pilgrims and philosophers and also invaders ಅಂತ ಹೇಳಿ. ಸೊ ಇಲ್ಲಿ ದಾಳಿಕಾರರು ಸಹಿತ ಭಾರತಕ್ಕೆ ಆಗಮಿಸಿರುವಂತ. ಅವ್ರು ಬರೀ ಅಭ್ಯಾಸ ಮಾಡಿ ಹೋಗಿದ್ರೆ ಅಥವಾ ದಾಳಿ ಮಾಡಿ ಹೋಗಿದ್ರೆ ಅಥವಾ ವ್ಯಾಪಾರವನ್ನು ಮಾಡಿ ಹೋಗಿದ್ರೆ ಇಲ್ಲಿ ಏನಾಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ನಮಗೆ ಇವ್ರದ್ದು ಬರವಣಿಗೆ ಅಥವಾ ದಾಖಲೆಗಳು ದೊರೀತಾ ಇರಲಿಲ್ಲ ಅಂತ. ಕೆಲವೊಂದಿಷ್ಟು ದಾಳಿಕೋರರು ಏನು ಮಾಡಿದ್ರು ಅಂತ ಹೇಳಿದ್ರೆ ಭಾರತದ ಸಂಸ್ಕೃತಿಯ ಬಗ್ಗೆ ಆಸಕ್ತಿಯನ್ನು ತೋರಿಸೋದ್ರ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಬರವಣಿಗೆ ಮುಖಾಂತರ ಇಲ್ಲಿನ ಇತಿಹಾಸವನ್ನು ಬರೆದಿಟ್ಟರು ಅಂತ. ಸೊ ಹಂಗಾಗಿ ಅವರು ಭಾರತಕ್ಕೆ ಭೇಟಿ ನೀಡಿದ್ರ ಬಗ್ಗೆ ದಾಖಲೆಗಳಾಗಿರ್ಬೋದು, ಅವರ ಅನುಭವ, ಅಭಿಪ್ರಾಯಗಳನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಬಿಟ್ಟು ಹೋದ್ರು ಅಂತ. ಸೊ ಹಾಗಾಗಿ ಇಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ಇವು ಇತಿಹಾಸದ ಪುನರ್ರಚನೆಗೆ ಸಹಾಯಕವಾಗಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ದೀಸ್ ರೆಕಾರ್ಡ್ ಹೆಲ್ಪ್ಸ್ ಅಸ್ ಟು ರೀಕನ್ಸ್ಟ್ರಕ್ಟ್ ದ ಹಿಸ್ಟ್ರಿ ಆಫ್ ದಿ ಇಂಡಿಯಾ ಅಂತ. ಸೊ ಆ ರೀತಿಯಾಗಿ ಬಿಟ್ಟು ಹೋಗಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಮೆಗಾಸ್ತನೀಸ್ನ ಇಂಡಿಕಾ ಅಂತಕ್ಕಂಥ ಗ್ರಂಥ, ಆಮೇಲೆ ಟಾಲಮಿ ಅಂತಕ್ಕಂಥನು ಜಿಯೋಗ್ರಫಿ ಅಂತಕ್ಕಂಥ ಗ್ರಂಥವನ್ನು ಬರೆದ ಇವರಿಬ್ರು ಗ್ರೀಕ್ ದೇಶದವರು. ಯಾರ್ಯಾರಿ? ಮೆಗಾಸ್ತನೀಸ್ ಮತ್ತು ಟಾಲಮಿ ಇವರಿಬ್ರು ಗ್ರೀಕ್ ದೇಶದವರು. ಅಲ್ಲದೆ ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅಂತಕ್ಕಂಥ ಬರೆದಿರ್ತಕ್ಕಂಥ ಅನಾಮಿಕನು ಸಹಿತ ಗ್ರೀಕ್ ದೇಶದವನಾಗಿದ್ದ ಅಂತ. ಸೊ ಅವನು ಹೆಸರು ತಿಳಿದು ಬಂದಿಲ್ಲ, ಬಟ್ ಇವನನ್ನ ಅನಾಮಧೇಯ ಅಥವಾ ಅನಾಮಿಕ ಅಂತ ಹೇಳಿ ಕರಿತೀವಿ. ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯನ್ನು ಬರೆದ. ಆಮೇಲೆ ಪ್ಲೀನಿಯನ್ ನ್ಯಾಚುರಲ್ ಹಿಸ್ಟೋರಿಯಾ, ಆಮೇಲೆ ಪಾಹಿಯನ ಹುಯೆನ್ಸಾಂಗ್ನ ಸಿಯುಕೆ ಗ್ರಂಥ, ಇತ್ಸಿಂಗ, ಸುಲೈಮಾನ, ಅಲ್ಬೆರೂನಿ, ಇಬ್ನ ಬತೂತ್ ಇವರೆಲ್ಲರೂ ಏನು ಮಾಡಿದ್ರು ಅಂತ ಹೇಳಿದ್ರೆ ಭಾರತಕ್ಕೆ ಭೇಟಿ ನೀಡೋದಷ್ಟೇ ಅಲ್ಲದೆ ತಮ್ಮ ಅನುಭವಗಳನ್ನು ಬಿಟ್ಟು ಹೋಗಿರೋದ್ರಿಂದ ನಮಗೆ ಈ ಎಲ್ಲ ರೆಕಾರ್ಡ್ಸ್ ಏನು ಮಾಡ್ತಾವ ಅಂತ ಹೇಳಿದ್ರೆ ಇತಿಹಾಸದ ರಚನೆಗೆ ಸಹಾಯಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಈ ರೀತಿಯಾಗಿ ಮೂಲಾಧಾರಗಳಿಲ್ಲದೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಹಲವಾರು ಗ್ರಂಥಕಾರರು ಮತ್ತು ಅವರು ಯಾವ ದೇಶದಿಂದ ಬಂದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂತ. ಸೊ ಇಲ್ಲಿಗೆ ಮೊದಲನೇ ಅಧ್ಯಾಯ ಕೊನೆಗೊಳ್ಳುತ್ತೆ.